ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ನಿನ್ನಮ್ಮ ನಿನಗಿಂತ ಜಾಸ್ತಿ ಬದುಕನ್ನು ನೋಡಿದ್ದೀನಿ. ಆ ಅನುಭವದ ಮೇಲೆ ಹೇಳ್ತಿದ್ದೀನಿ. ಎಲ್ಲ ಸೋಲು ಗೆಲುವು ತಾತ್ಕಾಲಿಕ ಕಣೆ. ಇವತ್ತಿರೋದು ನಾಳೆ ಇರಲ್ಲ, ಇವತ್ತಿಲ್ಲದೆ ಇರೋದು ನಾಳೆ ಇರ್ಬೋದು. ಭರವಸೆ ಕಳ್ಕೋಬೇಡ ಕಣೆ. ನೀನು ಲೆಕ್ಚರ್ ಕೊಡಬೇಡ. ನನಗೆ ಲೈಫಲ್ಲಿ ಸೋತು ಅಭ್ಯಾಸನೇ ಇಲ್ಲ. ಸೋಲೋದ್ಕಿಂತ ಸಾಯದೆ ಮೇಲು ಅಂತ ಅಂದ್ಕೊಂಡಿರೋಳು ನಾನು. ಆ ಬಾಲನನ್ನು ಜೀವಂತವಾಗಿರುವಾಗಲೇ ಸಾಯಿಸ್ಬಿಟ್ಟ. ಗಂಡ ಹೆಂಡತಿ ಅಂದಮೇಲೆ ಇಂಥದ್ದು 100 ಬರುತ್ತೆ, 100 ಹೋಗುತ್ತೆ. ಅನುಸರಿಸ್ಕೊಂಡು ಹೋಗ್ಬೇಕು ಕಣೆ. ನಮ್ಮ ಹಿರಿಯರು 1000 ಸುಳ್ಳು ಹೇಳಿ ಮದುವೆ ಮಾಡ್ತಿದ್ರು. ಬಾಲ ನಿನ್ನ ಮದುವೆ ಆಗೋದಕ್ಕೆ ಸುಳ್ಳು ಹೇಳಿದ್ದಾನೆ. ಕ್ಷಮಿಸ್ಬಿಡೆ. ತಾಳಿ ಕಟ್ಟಿರೋ ಗಂಡ ಅನ್ನೋ ಕಾರಣಕ್ಕಾದ್ರೂ ಕ್ಷಮಿಸ್ಬಿಡೆ. ಆಗಲ್ಲ. ಅಲ್ಲ, ಈ ರಿತು ನನಗಿಂತ ಎಷ್ಟು ಚಿಕ್ಕ ಹುಡುಗಿ. ನಾನು ಎತ್ತಿ ಆಡಿಸಿದಂಥ ಮಗು. ಅವಳ್ದು ಇವತ್ತು ಎಂಗೇಜ್ಮೆಂಟು. ನಮ್ದು ಯಾವಾಗ ಆಯ್ತದೋ ಏನೋ. ಏನೋ ಮಂಜ ಗೊಣಗ್ತಾ ಇದೀಯಾ? ಏನಿಲ್ಲ ಮಮ್ಮಿ, ಅದು ಹೂದಲ್ಲಿದ್ದಿದ್ದು ಹುಳ ಹೋಗ್ಬಿಟ್ಟಿತ್ತು. ಯಾವಾಗ ಕಟ್ಟೋದು ನೀನು? ಬಾಗ್ಲಿಗೆ ತೋರಣ ಕಟ್ಟಬೇಕು, ಹೂ ಇಳಿ ಬಿಡಬೇಕು. ಎಷ್ಟೊತ್ತಾಯ್ತು ಮಮ್ಮಿ? ಇನ್ನೊಂದು 10 ನಿಮಿಷ ರೋಬೋಟ್ ಥರ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಅದು ಹಾಗಲ್ವೋ ಮಂಜ? ನೋಡಲ್ಲಿ ಬಿಚ್ಕೊಂಡು ಹೋಗ್ತಾ ಇದೆ. ಸರಿಯಾಗಿ ಕಟ್ಟು. 2 ಗಂಟೆ ಹಾಕು. ಕಟ್ತಾ ಇದ್ದೀನಲ್ಲ, ನೀವ್ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಕುದುರೆ ಮೇಲೆ ಬಂದಂಗೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಾಂ, ಓಕೆ ಓಕೆ ಓಕೆ, ಆನ್ ದ ವೇ ಇದ್ದೀರಿ. ಅಲ್ಲಿಂದ ಹಾರ್ಡ್ಲಿ ನಮ್ಮ ಮನೆಗೆ ಇನ್ನೊಂದು 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಬನ್ನಿ ಬನ್ನಿ ಬನ್ನಿ, ಆರಾಮ್ಸೆ ಬನ್ನಿ. ಥ್ಯಾಂಕ್ ಯು. ಊರ್ಮಿಳಾ, ಊರ್ಮಿಳಾ. ಹಾಂ, ಏನ್ರಿ? ಗಂಡಿಗಳು ಬರ್ತಾ ಇದ್ದಾರೆ. ತಿಂಡಿ ವ್ಯವಸ್ಥೆ ಎಲ್ಲ ಆಗಿದೆ ತಾನೆ? ರೆಡಿ ಆಗ್ತಾ ಇದೆ ರೀ. ರೆಡಿ ಆಗ್ತಾ ಇದ್ದೀರಿ? ಅಮ್ಮ ತಾಯಿ ಅವ್ರು ಆಲ್ರೆಡಿ ಬರ್ತಾ ಇದ್ದಾರೆ. ಇನ್ನೊಂದು 20 ನಿಮಿಷ ನಮ್ಮ ಮನೆಗೆ ಬಂದ್ಬಿಡ್ತಾರೆ. ಹೋಗು ಹೋಗೋದು, ಬೇಗ ರೆಡಿ ಮಾಡೋಗು. ಹೋಗು ಒಂದೇ. ಬಾಗಿಲಿಗೆ ಹೂ ತೋರಣ ಕಟ್ಟಿದ್ರೆ ಸಾಕಲ್ವೇನೋ? ಅಷ್ಟೇ ಅಮ್ಮ, ಅಷ್ಟೇ ಆಗೋಯ್ತು. ಊರ್ಮಿಳಾ, ಯಾಕೆ ಮುಖ ಹೀಗಿಟ್ಕೊಂಡಿದೀಯಾ? ಇವತ್ತು ನಿನ್ನ ಮಗಳ ಎಂಗೇಜ್ಮೆಂಟು. ಸ್ವಲ್ಪ ನಗ್ನಗ್ತಾ ಇರು. ಮನೇಲಿ ಶುಭ ಕಾರ್ಯ ನಡೀತಿರ್ಬೇಕಾದ್ರೆ ಮನೆ ಮುತ್ತೈದೆ ಹೇಗಿರ್ಬೇಕು? ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿದೀಯಾ? ಸರಿ, ಆಮೇಲೆ ದೇವ್ರ ಮನೆಯಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಅಂತ ನೋಡ್ಕೊಂಡಿದೀಯಾ? ಹೂವು, ಹಣ್ಣು, ಅರಿಶಿನ, ಕುಂಕುಮ, ಅಕ್ಷತೆ, ವೀಳ್ಯದೆಲೆ, ಆಮೇಲೆ ತೆಂಗಿನಕಾಯಿ ಇಡಬೇಕು. ಇಟ್ಟಿಯಾ? ಸತ್ಯ ಅದನ್ನೆಲ್ಲ ನೋಡ್ಕೋತಾ ಇದ್ದಾಳೆ ಅಕ್ಕ. ಅವಳಿಗೇನೇ ಗೊತ್ತಾಗತ್ತೆ ಇದೆಲ್ಲ? ನೀನು ಹೋಗಿ ಮಾಡು. ಅವಳ ಕೈಗೆ ಕೆಲಸ ಕೊಟ್ರೆ ಕೆಲಸ ಮಣ್ಣೆ. ಎಂಗೇಜ್ಮೆಂಟಲ್ಲಿ ಯಾವ ವ್ಯತ್ಯಾಸನೂ ಆಗಬಾರ್ದು. ಅವಳಿಗೆ ಮಾತ್ರ ಯಾವ ಜವಾಬ್ದಾರಿನೂ ಕೊಡಬೇಡ. ಹೋಗಿ ನೀನು ನೋಡ್ಕೋ. ನೀನೇನು ಮುಖಾನೇ ನೋಡ್ತಾ ಇರ್ತೀಯಾ? ಕೆಲಸ ಮಾಡ್ತೀಯಾ? ಮಾಡ್ತೀನಮ್ಮ. ಅಯ್ಯ, ಕಾರ್ತಿಕ್ ಎಲ್ಲಿ? ರೂಮಲ್ಲಿ ಇರಬೇಕು. ಮನೆ ಗಂಡು ಮಗಾಗಿ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವನಿಗೆ. ಇಲ್ಲ ಇಲ್ಲ, ನೀನು ಕೆಲಸ ಮಾಡು. ಮಾಡ್ತೀನಮ್ಮ. ಅಲ್ಲ, ಈ ಅತ್ತೆ ಸೊಸೆ ಜಗಳ ಎಲ್ಲರ ಮನೇಲೂ ಇದ್ದಿದ್ದೇನಾ? ನನ್ನ ಲೈಫಲ್ಲಿ ಆ ಥರ ಆಗದಿದ್ರೆ ಸಾಕಪ್ಪ. ಕೆಲಸ ಜಾಸ್ತಿ. ಚಿಕ್ಕತ್ತೆ ಬಂದ್ರಾ? ಎಲ್ಲ ಸರಿ ಇದೆಯಾ ನೋಡಿ. ಏನಾದರೂ ಮಿಸ್ ಆಗಿದ್ರೆ ಹೇಳಿ. ಆಮೇಲೆ ಸೀತಮ್ಮ ಕೋಪ ಮಾಡ್ಕೋಬಾರ್ದಲ್ವಾ? ಬೇಕಾಗಿರೋದೆಲ್ಲ ಇದೆ ಸತ್ಯ.
ಮನ್ಸೊಂದನ್ನು ಬಿಟ್ಟು. ಏನೇ ಆದರೂ ಒಳ್ಳೇದಕ್ಕೆ ಆಗುತ್ತೆ ಅನ್ನೋದನ್ನು ನಾನು ನಂಬ್ತೀನಿ ಚಿಕ್ಕತ್ತೆ. ಎಲ್ಲ ಭಗವಂತನಿಚ್ಛೆ. ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ. ಗೊತ್ತಿಲ್ಲ ಸತ್ಯ, ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ. ಮತ್ತೆ ಇಬ್ರು ಹರಟೆ ಶುರು ಹಚ್ಕೊಂಡ್ರಾ? ಊರ್ಮಿಳಾ, ಮನೇಲಿ ಶುಭ ಕಾರ್ಯ ನಡೀತಿರ್ಬೇಕಾದ್ರೆ ಈ ಗೋಳೆಲ್ಲ ಬೇಕಾ? ಕಡಲೆ ಸಕ್ಕರೆ, ಕೊಬ್ಬರಿ ಸಕ್ಕರೆ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ತಾನೇ? ಉಂಗ್ರ ಹಾಕಕ್ಕೂ ಮೊದಲು ಲಗ್ನ ಪತ್ರಿಕೆ ಓದಿದ ಮೇಲೆ ಎಲ್ರಿಗೂ ಕೊಡಬೇಕು. ರೆಡಿ ಇದೆ ಸೀತಮ್ಮ. ನೀನು ಕೇಳಿದ್ನಾ? ನಾನು ಸತ್ಯಂಗೆ ಹೇಳಿದ್ದೆ ಅಕ್ಕ, ಅವಳು ರೆಡಿ ಮಾಡಿ ಇಟ್ಟಿದ್ದಾಳೆ. ಅಲ್ಲ ಊರ್ಮಿಳಾ, ನಿನಗೆ ಹೇಳಿದ ಕೆಲಸನ ನೀನು ಯಾಕೆ ಕಂಡವ್ರಿಗೆ ವಹಿಸ್ತೀಯೋ ನನಗಂತೂ ಗೊತ್ತಾಗ್ತಿಲ್ಲ. ಇದು ನಿಶ್ಚಿತಾರ್ಥ. ಶುದ್ಧ ಮನಸ್ಸಿಂದ ಎಲ್ಲ ತಯಾರಿ ಮಾಡಬೇಕು. ಶುದ್ಧ ಮನಸ್ಸಿರೋರೇ ಮಾಡಬೇಕು. ಸರಿ ಅಕ್ಕ. ರಿತು ಎಲ್ಲಿ? ಅವಳು ತಯಾರಾದ್ಲಾ? ತಯಾರು ಮಾಡಿದ್ಯಾ ಅವಳನ್ನ? ಊರ್ಮಿಳಾ, ಹೋಗಿ ರಿತುನ್ ರೆಡಿ ಮಾಡು. ಅವಳಿಗೆ ಒಪ್ಪೋ ಥರ ಒಡವೆ ಹಾಕು. ಬೇಕಾದ ಒಡವೆಗಳನ್ನ ನನ್ನ ರೂಮಿಂದ ತಗೊಂಡು ಹೋಗು. ಸರಿ ಅಕ್ಕ. ಈ ರಾಖಿ ಬರ್ತಾನೋ ಬರಲ್ವೋ? ನೆನ್ನೆ ನೋಡಿದ್ರೆ ಅಷ್ಟೊಂದೆಲ್ಲ ಲೆಕ್ಚರ್ ಕೊಟ್ಟ. ಓಡೋಗೋದೆಲ್ಲ ತಪ್ಪು ಅಂತ ಹೇಳ್ದ. ಈಗ ಅದೇ ಯೋಚನೆಯಲ್ಲಿ ಅವ್ನು ಬರದೇ ಹೋದರೆ ಬೇರೆಯವ್ರ ಜೊತೆ ನನ್ನ ಎಂಗೇಜ್ಮೆಂಟ್ ಆಗೋಗ್ಬಿಟ್ರೆ ನೋ ಹಾಗೆಲ್ಲ ಆಗಬಾರ್ದು. ಇವತ್ತು ಏನೇ ಆದರೂ ನಾನು ರಾಕೇಶ್ ಮದುವೆ ಆಗಲೇಬೇಕು ಅಷ್ಟೇ. ಅಯ್ಯೋ ದೇವ್ರೆ, ಟೈಮ್ ನೋಡ್ತಿದ್ರೆ ಒಂದು ನಿಮಿಷನೂ 1 ವರ್ಷ ಕಳ್ದಂಗೆ ಆಗ್ತಿದೆ. ರಾಕಿ ಎಲ್ಲೋ ಇದೆಯಾ? ಬೇಗ ಬಂದ್ಬಿಡು ಪ್ಲೀಸ್. ಮನೆ ವಾತಾವರಣ ನೋಡ್ತಿದ್ರೆ ಪಕ್ಕ ಎಲ್ಲರೂ ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಇಲ್ಲಿಂದ ಎಸ್ಕೇಪ್ ಆಗಿ ಹೋಗೋದು ಅಷ್ಟು ಈಸಿ ಅಲ್ಲ. ಬಟ್ ಹೋಗಲೇಬೇಕು. ರಾಖಿ ಬಂದಮೇಲೆ ಇಲ್ಲಿಂದ ಎಸ್ಕೇಪ್ ಆಗಲೇಬೇಕು. ಅವ್ನು ಬರೋಷ್ಟರಲ್ಲಿ ನಾನು ರೆಡಿ ಆಗಿರ್ತೀನಿ. ಇಲ್ಲಿ ಯಾರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲ, ಕೇರ್ ಇಲ್ಲ, ನಿನಗಂತೂ ಇಲ್ವೇ ಇಲ್ಲ. ಇಲ್ಲಿ ಎಲ್ರಿಗೂ ನಾನು ಬೇಡವಾಗಿದ್ದೀನಲ್ವಾ? ಅದಕ್ಕೆ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡಬೇಕು ಅಂತ ನೋಡ್ತಿದ್ದೀರಾ. ಏನು ಸಾಹೇಬ್ರೆ ಇಲ್ಲಿ ನಿಂತ್ಬಿಟ್ಟಿದ್ದೀರಾ? ಯಾಕೆ ನಿಂತ್ಕೊಂಬಾರ್ದಾ? ನಿಲ್ಬಾರ್ದು ಅಂತೇನಿಲ್ಲ. ಅಲ್ಲಿ ಮಂಜ ಒಬ್ಬನೇ ಕೆಲಸ ಮಾಡ್ತಿದ್ದಾನೆ, ಹೋಗಿ ಸಹಾಯ ಮಾಡಬಾರ್ದಾ? ಸತ್ಯ ನನಗೆ ಮೂಡಿಲ್ಲ. ಅದು ಅಲ್ಲದೆ ಇದು ಫಂಕ್ಷನ್ ಅಂತಾನೆ ಅನ್ನಿಸ್ತಾ ಇಲ್ಲ.
ಅನ್ಸಿದ್ರು ಬಿಟ್ಟರು ಫಂಕ್ಷನ್ ನಡೀತಾ ಇರೋದು ನಿಜಾನೇ ತಾನೆ? ಅದು ಬಿಡು ಸತ್ಯ, ರಿತು ಹೇಗಿದ್ದಾಳೆ? ಇನ್ನು ಹೇಗಿರ್ತಾಳೆ, ಬೇಜಾರು ಮಾಡ್ಕೊಂಡಿದ್ದಾಳೆ. ಅಣ್ಣನಾಗಿ ನಾನು ರಿತುಗೆ ಏನು ಸಹಾಯ ಮಾಡೋಕೆ ಆಗ್ತಿಲ್ವಲ್ಲ ಸತ್ಯ? ಈಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಮೂಲ್ ಬೇಬಿ. ಈ ಫಂಕ್ಷನ್ನ ಆರಾಮಾಗಿ ನಗ್ನಗ್ತಾ ನಡೆಸ್ಕೊಡೋಣ. ನೀನು ಆರಾಮಾಗಿರು, ಈ ಥರ ಮುಖ ಇಟ್ಕೋಬೇಡ. ಸೀತಮ್ಮ ಏನಾದರೂ ನೋಡಿದ್ರೆ ಬೈತಾರೆ. ನಿನಗೆ ಏನು ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಾ ಇದೆ. ಮತ್ತೆ ನೀನು ಏನು ಮಾಡ್ತಾ ಇಲ್ಲ? ಈಗ ನಾನು ಬರೀ ಸತ್ಯ ಅಲ್ಲ, ಕೋಟೆ ಮನೆ ಸೊಸೆ ಸತ್ಯ. ಈ ಮನೆ ಮಾನ ಮರ್ಯಾದೆ ನನ್ನ ಜವಾಬ್ದಾರಿ. ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಎಂಗೇಜ್ಮೆಂಟ್ ನಡೀತಾನೆ ಇರಲಿಲ್ಲ. ಸೀತಮ್ಮ ಹೇಳ್ತಿರ್ತಾರಲ್ಲ, ಮನೆ ಸೊಸೆಯಾಗಿ ಕೆಲವೊಂದು ವಿಷಯಗಳಿರುತ್ತೆ ಅಂತ. ಅದನ್ನು ತಿಳ್ಕೊಂಡು ನಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಸದ್ಯಕ್ಕೆ ಎಂಗೇಜ್ಮೆಂಟ್ ಮುಗಿಲಿ, ಮಿಕ್ಕಿದ ಆಮೇಲೆ ನೋಡ್ಕೋಣ ಅಂತ ಹೇಳ್ತಾ ಇದೆಯಾ? ಅಷ್ಟೇ ಅಮೂಲ್ ಬೇಬಿ. ಅಂದಂಗೆ ಸತ್ಯ, ಇನ್ಮೇಲೆ ನನ್ನ ಅಮೂಲ್ ಬೇಬಿ ಅಂತ ಕರೆಯಂಗಿಲ್ಲ. ಇದು ಕರ್ನಾಟಕ, ನಂದಿನಿ ಬ್ರ್ಯಾಂಡ್ ನಮ್ಮದು. ಹಾಂ, ಅದು ನಿಜಾನೇ. ಹೋಗಿ ಏನಾದರೂ ಕೆಲಸ ಮಾಡು, ಮನೆ ಮಗ ಅನ್ನಿಸ್ಕೋ. ನಿನಗೇನಾದರೂ ಸಹಾಯ ಮಾಡಲಾ? ನಾನು ಹೋಗ್ತಿರೋದು ರಿತುನ ರೆಡಿ ಮಾಡೋದಕ್ಕೆ. ಅಲ್ಲಿ ನೀನು ಸಹಾಯ ಮಾಡೋ ಅಂಥದ್ದು ಏನೂ ಇರಲ್ಲ. ರಿತುಗಲ್ಲ, ನಿನಗೆ. ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಗ್ತಾ ಇದೆ. ಆ್ಯಕ್ಚುಲಿ ಉಲ್ಟಾ ಸತ್ಯ, ಮೊದಲು ಕತ್ತೆ ಆಗಿದ್ದೆ, ಈಗ ಅರ್ಥ ಮಾಡ್ಕೊಳ್ಳೋನು ಸತ್ತ. ಅರ್ಥ ಮಾಡ್ಕೊಳ್ದೇ ಇರೋನು ಸತ್ತ. ಹಲೋ ಮೇಡಮ್, ಎಲ್ಲಿ ಕಳ್ದೋದ್ರಿ? ಅಮೂಲ್ ಬೇಬಿ, ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹುಡುಗನ ಕಡೆ ಅವರು ಬರೋ ಟೈಮ್ ಆಯಿತು ಅಂತ ಹೇಳ್ತಿದ್ರು. ನೀನು ಕೆಳಗೆ ಹೋಗಿ ಏನು ವ್ಯವಸ್ಥೆ ಬೇಕು ಅಂತ ನೋಡ್ಕೊ. ನಾನು ಚಿಕ್ಕತ್ತೆ ರಿತುನ್ ರೆಡಿ ಮಾಡಿ ಕರ್ಕೊಂಡು ಬರ್ತೀವಿ. ಹಾಂ, ಈಗ ನೀನು ಹೋಗಿ ಏನಾದರೂ ಹೆಲ್ಪ್ ಮಾಡು. ಹೋಗು ಹೋಗು ಅಮೂಲ್ ಬೇಬಿ, ಹೋಗು. ಏನು ಇಟ್ಟೊತ್ತಾಗದೆ ಬಾಗ್ಲಾಗೆ ನೀರು ಹಾಕಿಲ್ಲ, ರಂಗೋಲಿ ಮುಡ್ಗಿಲ್ಲ. ಓಯ್, ಮನೆಯೊಳಗೆ ಯಾರು ಇದ್ದೀರಾ? ಇಲ್ಲ ನೆಗೆದ್ ಬಿದ್ದಾಗಿದ್ದೀರಾ? ಮನೆ ನೋಡಿದ್ರೆ ಮಸಾಣ ಇದ್ದಂಗದೆ. ಇವನೊಬ್ಬ ಯಾರತ್ತ ಇದು? ಅಯ್ಯ, ನಮ್ಮ ಅಳಿಯಂದ್ರು ನಮ್ಮ ತಾತ ಅಂತ ದಿವ್ಯನ್ಗೆ ಯಾಮಾರಿಸಿದ್ರು. ಆ ನಾಟಕದ ತಾತ. ಏಯ್ ಮುದವೇ, ಓ ಎಲ್ಲ ಬಾಬಯ್ಯ, ನೀನು ಹೇಳ್ರು ತೋರ್ ಮನೆನೇ ಬಂದು ನಿಂತಂಗದ.
ಚೆಂದಾಗಿದ್ದೀರಾ? ನಾವು ಚೆನ್ನಾಗೇ ಇದ್ದೀವಿ. ಕಣ್ಣು ಕಾಣಿಸ್ತಾ ಇಲ್ವಾ? ನೀವು ಬಿಡಿ, ಚೆಂದಾಗಿ ಇರ್ತೀರ. ಮುದವೆ ತೋರ್ ಮನೆ ಅವ್ರು ಬಂದವ್ರೆ, ಅವ್ರಿಗೆ ಏನಾರ ಬೇಯಿಸಿ ಹಾಕಿದ್ಯಾ ಇಲ್ವಾ? ನೀ ಎಲ್ಲ ಕೇಳು. ಇಷ್ಟೊತ್ತಾದ್ರೂ ಮನೆ ಮುಂದೆ ಸಾರಿಸಿದ ರಂಗೋಲಿ ಹಾಕಿಲ್ಲ, ಇನ್ ಬೇಯಿಸಿ ಹಾಕಿ. ಅತ್ತಾಗ ಕೊಟ್ಟಿಗೆ ಕಡೆನೇ ಹೋಗಿಲ್ಲ. ಮುದವೆ ಮುದವೆ ಇವತ್ತಿನ ತಾತ ಹೆಣ್ಮಗ್ಳಲ್ಲಿ ಎದ್ದು ಬಂದಿದ್ದಾನೆ ಅಂತ ಕಾಣುತ್ತೆ. ನನಗೂ ಹಾಗೆ ಅನಿಸ್ತಿದೆ ಅತ್ತೆ. ನನಗೆ ಹೇಳ್ತಾ ಇರೋದು ಏನಂಗೆ ದುರ್ಗುಟ್ಕೊಂಡು ನೋಡಿ, ಕೊಂಡ್ಗುಡ್ಡನ ಕಿತ್ತಾಕ್ಬಿಟ್ಟನು. ಹುಷಾರು. ಲೇ ಬಾಬಯ್ಯ, ಏನ್ ಆಗದೆ ನಿನ್ನ ಹೆಂಡ್ರಿಗೆ ಹಿಂಗ್ ಗುರಾಯಿಸ್ತಾವಳೆ ನೆನ? ಏನ್ ಭಯ ಭಕ್ತಿ ಏನು ಇಲ್ವಾ ಹೆಂಗೆ? ಬಿಡಿ ಇವ್ರೆ, ಅವಳಿಗೆ ಯಾಕೆ ಕೋಪ ಬರೆಸ್ತೀರಾ? ನೀ ಸುಮ್ಕೆ ಕೂತ್ಕೊಳ್ಳಮ್ಮ. ನಮ್ಮ ಮನೆ ಸೊಸೆನ ಹೆಂಗ್ ಮಡಿಕೋಬೇಕು ಅಂತ ನಮಗೆ ಗೊತ್ತು. ನೀನೇನು ಹೇಳಕ್ ಬರ್ಬೇಡ, ಸುಮ್ ಕೂತ್ಕ. ಲೇ ಬಾಬಯ್ಯ, ನೋಡ್ದೆ ಇಲ್ಲ ಇವಳ? ಅವಳು ತವ್ರ ಮನೆಯವ್ರು ಬಂದೇಳಿ ಹೆಂಗೆ ಹಚ್ಕೊಂಡ್ಬಿಟ್ಟವಳೆ. ಮುದವೆ, ಯಾಕೆ ಹಂಗಾರ ಬಡ್ದವ್ರಂಗೆ ನಿಂತಿದ್ಯಾ? ಮಾತಾಡಕ್ ಬರಕ್ಕಿಲ್ಲ, ಮಾತಾಡು. ಬಾಬಯ್ಯ, ನೋಡ್ಲ ನಿನ್ನೇನ್ರ ಇಷ್ಟು ತಿರೀಕ ನಾನು ಇಷ್ಟು ಹೇಳಿದ್ರು ನೋಡು ಮಾತಾಡ್ತಾ ಇಲ್ಲ. ಏನಮ್ಮೆ ಹಿಂಗೆ ದುರ್ಗುಟ್ಕೊಂಡು ನೋಡ್ತಾ ನಿಂತಿದ್ಯಾ? ಕೆಲಸ ಮಾಡಿ ಮುಗಿಸ್ತ್ಯಾ? ಇಲ್ಲಾಂದ್ರೆ ನನ್ನ ಮಗನ್ಗೆ ಈಗಲೇ ಫೋನ್ ಹಚ್ಚಿ ಇವಳು ಈ ಥರ ಕೆಲಸನೇ ಮಾಡೋಕ್ಕೆಲ್ಲ ಮನೆಗೆ ಸೇರಿಸ್ಬೇಡ ಅಂದ್ಬಿಡ್ತೀನಿ. ರಿತು, ಅಮ್ಮ, ಅಳ್ಬೇಡ ಪುಟ್ಟ. ಅಮ್ಮ, ನನಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಮ್ಮ. ಹೇಗಾರು ಮಾಡಿ ನಿಲ್ಲಿಸು. ನನ್ನ ಕೈಲಿ ಏನಾದರೂ ಮಾಡೋಕ್ಕಾಗದಿದ್ರೆ ನಾನು ಮಾಡ್ತಿದ್ದೆ ಕಣೆ. ನನ್ನ ಕೈಲಿ ಏನೂ ಇಲ್ಲ. ಹಾಗೆ ನೋಡಿದ್ರೆ ಯಾರ ಕೈಲೂ ಏನೂ ಇಲ್ಲ. ನಿಮ್ಮಪ್ಪ ನಿರ್ಧಾರ ಮಾಡಾಗಿದೆ, ಎಲ್ಲರೂ ಅದರ ಪ್ರಕಾರ ನಡ್ಕೋತಿದ್ದಾರೆ ಅಷ್ಟೆ. ನಾನು ರಾಕೇಶ್ನ ಪ್ರೀತಿ ಮಾಡಿದ್ದು ಅಷ್ಟೊಂದು ದೊಡ್ಡ ತಪ್ಪಾಯ್ತಮ್ಮ. ಹಿಂದೆ ಮುಂದೆನೂ ನೋಡದೆ ಯಾರಿಗೂ ಕಟ್ತಾ ಇದ್ದೀರಾ. ರಿತು, ನೀನು ರೆಡಿ ಆಗು ಮಗಳೇ. ಹುಡುಗನ ಕಡೆಯವ್ರು ಬರೋ ಹೊತ್ತಾಯಿತು. ಈ ಥರ ಸಪ್ಪಗಿದ್ರೆ ಅವ್ರು ಏನು ಅನ್ಕೋತಾರೆ ಹೇಳು? ನಿಮ್ಮ ಅಪ್ಪಂಗೂ ಕೋಪ ಬರುತ್ತೆ. ಸ್ವಲ್ಪ ನಗ್ನಾಗ್ತಾ ಇರೆ. ಹೇಗಮ್ಮ ನಗ್ಲಿ? ಹೆಣ್ಮಕ್ಳು ನೋವನ್ನ ನುಂಗಿ ನಗೋದನ್ನ ಕಲಿಬೇಕು ಪುಟ್ಟ. ಆಗ್ತಿಲ್ಲ. ಅಮ್ಮ ಮಗಳೇನೋ ಡೀಪಾಗಿ ಮಾತಾಡ್ತಾ ಇರೋ ಹಾಗಿದೆ. ನಾನೇನಾದರೂ ಬಂದು ತಪ್ಪು ಮಾಡಿದ್ನಾ? ಹುಡುಗಿಗೆ ನಗಕ್ಕೆ ಬರಲ್ಲ ಅಂತ ನಿನ್ನನ್ನು ರಿಜೆಕ್ಟ್ ಮಾಡಿಬಿಡ್ತಾರಷ್ಟೆ. ಹಾಗೆ ಏನಾದರೂ ಆಗಿದ್ದಿದ್ರೆ ಚೆನ್ನಾಗಿರೋದು.
ನೋವು ಅರ್ಥ ಆಗುತ್ತೆ ರಿತು. ಆದರೆ ಈಗ ವಿಷಯ ತುಂಬ ಮುಂದುವರೆದ್ಬಿಟ್ಟಿದೆ. ನೀನು ರೆಡಿ ಆಗು. ನೀವು ಕೈ ಕೊಟ್ಬಿಟ್ರಲ್ಲ ಅತ್ಗೆ. ನಾನು ಬೇರೆ ಹುಡುಗನ ಮದುವೆ ಆದರೆ ರಾಕಿ ಖುಷಿಯಾಗಿರ್ತಾನ? ಅವನಿಗೆ ನೋವಾದರೆ ನಿಮಗೆ ನೋವಾಗೋದಿಲ್ವಾ? ಆಗತ್ತೆ ರಿತು, ಆದರೆ ಈ ನೋವಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಹೀಗೆ ಮಾತಾಡ್ಕೊಂಡು ನಿಂತ್ರೆ ಟೈಮ್ ಆಗತ್ತೆ. ನೀನು ರೆಡಿ ಆಗಬೇಕು. ಚಿಕ್ಕತ್ತೆ ಬಾ ಬಾ ರಿತು.